ಗಿಫ್ಟಿನ ಅವಶ್ಯಕತೆ ಎಲ್ಲ ಏನಿರ್ಲಿಲ್ಲ. ಏನೋ ನೀವು ದೊಡ್ಡವರು ಆಶೀರ್ವಾದ ಅಂತ ಈಸ್ಕೊತಾ ಇದ್ದೀನಿ ಅಷ್ಟೇ. ನಿಮ್ ಕೆಲ್ಸ ಆಗ್ಲೇ ಆಯ್ತು ಅಂತ ಅನ್ಕೊಳ್ಳಿ ಅತ್ತೆ. ಈಗಾಗ್ಲೇ ಒಂದ್ ಪ್ಲಾನ್ ರೆಡಿ ಇದೆ. ಅತ್ತೆ, ಈ ಪ್ಲಾನ್ ಅಲ್ಲಿ ಟ್ವಿಸ್ಟ್ ಏನು ಗೊತ್ತಾ? ಬರೀ ಭಾರತವಿ ಒಬ್ಳೆ ಅಲ್ಲ, ಇಡೀ ಮನೆಯವರೇ ನಾನ್ ತೋಡಿರೋ ಗುಂಡಿ ಒಳಗೆ ಬೀಳ್ತಾರೆ. ಹೌದಾ? ಅದೇ ಪ್ಲಾನ್ ಕಂದ. ಇನ್ನೇನ್ ಸ್ವಲ್ಪ ಹೊತ್ತು ಅತ್ತೆ, ನೀವೇ ಎಲ್ಲಾನು ಲೈವ್ ಅಲ್ಲಿ ನೋಡ್ಬೋದು. ಏನಿದು ಹೀಗೆ ಹೋಗ್ತಿದ್ದೀರಲ್ಲ? ಜೆ.ಪಿ. ಪಾಟೀಲ್, ನೀವೇನಾ ಜೆ.ಪಿ. ಪಾಟೀಲ್? ಹೌದು. ಏನ್ ವಿಷಯ? ನೀವು ಈ ಮನೆನ ಎಜಿ ಕನ್ಸ್ಟ್ರಕ್ಷನ್ಗೆ ಮಾರಿದಿರಲ್ವಾ? ಇದು ಕಂಪನಿ ಪ್ರಾಪರ್ಟಿ ಸರ್, ಅದಕ್ಕೆ ಸೀಸ್ ಮಾಡಕ್ ಬಂದಿದ್ದೀವಿ. ವಾಟ್? ಏನ್ ಮಾತಾಡ್ತಿದ್ದೀರಾ? ನಾನು ನನ್ನ ಮನೇನ ಮಾರಿದ್ದೀನ? ನೋಡಿ, ನಿಮ್ಗೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು. ತಪ್ಪು ಅಡ್ರೆಸ್ ಬಂದಿದ್ದೀರಾ ಅನ್ಸುತ್ತೆ. ಅಡ್ರೆಸ್ ಸರಿಯಾಗೇ ಇದೆ, ನಮ್ಮ ಹತ್ರ ಜಾಸ್ತಿ ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ. ಇದೇ ನಿಮ್ ನೋಟಿಸ್. ಏನ್ ಮಾತಾಡ್ತಿದ್ದೀರಾ? ಡ್ಯಾಡ್ ಹೇಳಿದ್ ಕೇಳಿಸಿಲ್ವಾ? ಪ್ಲೀಸ್ ಆಚೆ ಹೋಗಿ. ಯಾರೇ ನೀವು? ನಮ್ಮನೆಗೆ ಬಂದು ನಮ್ಮನ್ನೇ ಆಚೆ ಹಾಕ್ತೀನಿ ಅಂತ ಹೇಳ್ತಿದ್ದೀರಾ? ಯಾಕೆ ಪೊಲೀಸಿಗೆ ಫೋನ್ ಮಾಡ್ಲಾ? ಅವರೇ ನಿಮ್ಮನ್ನ ವಿಚಾರಿಸ್ಕೋತಾರೆ. ರೇ ಮೇಡಮ್, ಮನೆ ಮಾರದ್ಮೇಲೆ ಹೆಂಗ್ರಿ ಆಗುತ್ತೆ ನಿಮ್ ಮನೆ ಇದು? ಬೇರೆಯವರ ಜಾಗದಲ್ಲಿ ನೀವಿದ್ದೀರಾ. ನೋಡಿ, ಜಾಸ್ತಿ ಮಾತಾಡದೆ ಮನೆ ಖಾಲಿ ಮಾಡಿ. ಸರ್, ಏನ್ ಮಾತಾಡ್ತಿದ್ದೀರಾ? ಇದು ನಮ್ಮನೆ. ಈ ಮನೆಗೆ ಓನರು ನಮ್ ಡ್ಯಾಡ್ ಮತ್ತೆ ನಮ್ಮ ಅಜ್ಜಿ. ನೋಡಿ, ಇಬ್ರು ಇಲ್ಲೇ ನಿಂತಿದ್ದಾರೆ. ಇನ್ಯಾರು ಓನರ್ ಆಗ್ತಾರೆ? ಏನ್ ಸರ್ ಓದಿದಿರ, ಅಷ್ಟು ಗೊತ್ತಾಗಲ್ಲ ನಿಮ್ಗೆ? ತಡೀರಿ, ನಿಮ್ಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಮ್ ಭಾಷೆ ಬರ್ತಾ ಇದಾರೆ. ಯಾರು ನಿಮ್ ಬಾಸು? ಚಿಕ್ಕು, ಇವ್ರು ಯಾರೋ ಬಂದು ಇದ್ ನಮ್ಮನೆ ಅಲ್ಲ ಅಂತಿದ್ದಾರೆ. ನೀವಾದ್ರೂ ಹೇಳಿ ಚಿಕ್ಕು. ಚಿಕ್ಕು, ಒಂದ್ಸಲ ಕಂಪನಿ ಮ್ಯಾನೇಜರ್ ಕಾಲ್ ಮಾಡಿ ಮಾತಾಡಿ ಚಿಕ್ಕು. ಜಗನ್, ಏನಿದು ಹುಡುಗಾಟ? ಯಾರು ಇವರಲ್ಲ? ಹುಡುಗಾಟನ ಅಲ್ಲ,
100% ಇದು ಪ್ಯೂರ್ ವ್ಯವಹಾರ. ಚಿಕ್ಕು, ಏನ್ ಚಿಕ್ಕು ಇದೆಲ್ಲ? ನಿಮ್ಗೆ ನಾನ್ ದುಡ್ಡು ಕೊಡಲ್ಲ ಅಂತ ಡೌಟ್ ಬಂತ? ನೋಡಿ, ಕೇಸ್ ಮುಗಿದ್ಮೇಲೆ 20 ಲಕ್ಷ ನಾನ್ ಖಂಡಿತ ತೀರಿಸ್ತೀನಿ ಚಿಕ್ಕು. ಮುಚ್ಚ ಬಾಯಿ. ಯಾವ್ದು ಯಾವ್ದು ನಿನ್ನ ಮನೆ? ಇದು ಇದು ನನ್ನ ಮನೆ. ಅಲ್ಲ ಜಗನ್, ಅವತ್ತು ಮನೇನ ಅಡ ಇಡ್ತೀನಿ ಅಂತ ಹೇಳಿದ್ಯಲ್ಲ, ಇವಾಗ ಯಾಕೆ ಈ ತರ ಮಾತಾಡ್ತಿದ್ಯಾ? ನಾನ್ ಯಾಕೆ ಹೀಗ್ ಮಾತಾಡ್ತಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ವಾ ಅದಕ್ಕೆ? ಇರ್ಲಿ, ಲೋಪ ಆ ಪೇಪರ್ಸ್ಗಳನ್ನ ಕೊಡು. ಭಾರ್ಗವಿ, ಏನ್ ಬರ್ತಿದೆ ಅದ್ರಲ್ಲಿ? ಜೆಜಿ ಕನ್ಸ್ಟ್ರಕ್ಷನ್ ಅಂದ್ರೆ ಜಗನ್ ಮಗನ್ ಕಂಪ್ನಿ ಪಾರ್ಥ. ಇವರು ಮನೇನ ಗಿರ್ವಿ ಇಟ್ಟಿಸ್ಕೊಂಡಿಲ್ಲ, ಮೋಸದಿಂದ ಮನೆನೇ ಬರ್ಸ್ಕೊಂಡಿದ್ದಾರೆ. ಚಿಕ್ಕತ್ತೆ, ಎಲ್ಲ ನಾವ್ ಅನ್ಕೊಂಡ ಹಾಗೆ ನಡೀತಾ ಇದೆ. ಮನೆನ ಯಾವಾಗ ನನ್ನ ಹೆಸರಿಗೆ ಮಾಡ್ತೀರಾ? ನಾವ್ ಅನ್ಕೊಂಡ ಹಾಗಲ್ಲ, ನಾನ್ ಅನ್ಕೊಂಡ ಹಾಗೆ. ಅದ್ ಬಿಡಿ ಚಿಕ್ಕತ್ತೆ, ಈಗ ಡಾಕ್ಯುಮೆಂಟ್ಸ್ ಟ್ರಾನ್ಸ್ಫರ್ ಮಾಡೋ ಪ್ರೊಸೀಜರ್ ಏನು? ಯಾರೋ ಲಾಯರ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾ? ಅಯ್ಯೋ, ನಮ್ ಭಾರ್ಗವಿನೇ ಕೇಳಿದ್ರೆ ಆಯ್ತು. ನೀವೇಳು ಮುಂದೆ ಕೆಲಸ ಇರಲ್ಲ, ಏನಿಲ್ಲ, ಫ್ರೀಯಾಗಿ ಮಾಡಿಸ್ಕೊಳ್ಳೋಣ. ಯಾವ ಮನೆ, ಯಾವ ಡಾಕ್ಯುಮೆಂಟು, ಏನ್ ಹೇಳ್ತಿದ್ಯಾ? ಯಾಕೆ ಸಿಕ್ಕತ್ತೆ? ಕೊಟ್ಟು ಮಾತ್ ಮರ್ತೋಯ್ತಾ? ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ಸೈನ್ ಮಾಡಿಸ್ಕೊಡು. ಮಾವನ್ಗೆ ಬೇಗ ಸಿಕ್ಮೇಲೆ ಈ ಮನೆ ನಿನಗ್ ಬರ್ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಓ, ಆ ಮಾತಿನ ಬಗ್ಗೆ ಹೇಳ್ತಿದ್ಯಾ? ಸಾರಿ ಬೃಂದ, ಅದನ್ನ ನಡ್ಸ್ಕೊಡಕ್ ಆಗಲ್ಲ. ನೀವೇ ನೋಡು, ಅರ್ಜುನ್ ಭಾರ್ಗವಿಗೆ ಮದ್ವೆ ಆಗಕ್ಕೆ ನಾನು ಅವಕಾಶ ಕೊಡಲ್ಲ ಅಂತ ಅವ್ರು ಮದ್ವೆ ಆಗೋಯ್ತು. ಅವ್ರಿಬ್ರಿಗೂ ಡಿವೋರ್ಸ್ ಕೊಡಿಸ್ತೀನಿ ಅಂತ ಮಾತು ಕೊಟ್ಟೆ. ಆ ಮಾತು ಹಾಗೆ ಉಳಿತು. ಕೊನೆಗೆ ಈ ಆಸ್ತಿ ಪಾಸ್ತಿ ಕೊಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ಈಗ ಜುಜುಬಿ ಮನೆಗೋಸ್ಕರ ನೀನ್ ನನ್ ಮುಂದೆನೆ ಬಂದ್ ನಿಂತಿದ್ಯಾ. ಹಳೆ ವಿಷಯ ಎಲ್ಲ ಈಗ ಕೆದಕ್ತಾ ಇದೀರಾ? ಮಾತ್ ಕೊಟ್ಟಿದ್ರ ಮನೆ ಕೊಡಿ ಅಷ್ಟೇ. ಮಾತ್ ಕೊಟ್ಟಿದ್ದೆಲ್ಲ ಮಾಡ್ಬೇಕು ಅನ್ನೋ ಹಾಗಿದ್ರೆ ನೀನ್ ಆ ಲಿಸ್ಟ್ ಅಲ್ಲೇ ಬರಲ್ಲ ಬೃಂದ. ಏನೋ ನಮ್ ಕೆಲ್ಸ ಆಗೋದಕ್ಕೆ 1000 ಮಾತ್ ಕೊಟ್ಟಿರ್ತೀವಿ, ಕೊಟ್ಟಿರೋ ಮಾತೆಲ್ಲ ನಡೆಸ್ಬೇಕು ಅನ್ನೋ ರೂಲ್ಸ್ ಏನಾದ್ರು ಇದೆಯಾ? ಚಿಕ್ಕತ್ತೆ, ಮಾತ್ ಮೀರ್ತಾ ಇದೆ. ನಾನೀಗ್ಲೇ ಹೋಗಿ ಎಲ್ಲರಿಗೂ ವಿಷಯ ಹೇಳ್ತೀನಿ. ಹೇಳ್ಕೊ ಹೋಗು. ಆಮೇಲೆ ನಿಮಗೆ ಈ ಮನೆ ಜಾಗ ಇರೋದಿಲ್ಲ. ಅಯ್ಯೋ ಮಂಕ್ಬಿಣ್ಣೆ, ಈ ಮನೇನೆ ನನ್ನ ಹೆಸರಲ್ಲಾದ್ಮೇಲೆ ಈ ಮನೇಲಿ ನಾನ್ ಇರ್ತೀನ, ನೀವಿರ್ತೀರಾ? ಅದ್ ಯಾರ ಹತ್ರ ಹೇಳ್ಕೊಳ್ತೀಯೋ ಹೇಳ್ಕೊ ಹೋಗಲೇ. ಎಷ್ಟು ಧೈರ್ಯ ಇದೆ ಅಂತ ಇಂಥ ಮೋಸ ಮಾಡಿದೆ. ಒಳ ಹುಟ್ಟಿದ ಅಣ್ಣ ಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ತೀನಿ ಅಂತ ಬಂದು ಇಂಥ ದ್ರೋಹ ಬಗೆದಿಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ನಿನ್ನ ಮಾತಾ ಸುಮ್ಮನೆ ಬಿಡಲ್ಲ, ನಿನ್ನ ಮಾತಾ ಸುಮ್ಮನೆ ಬಿಡಲ್ಲ ಜಗನ್. ನಾಚಿಕೆ ಆಯ್ತು ಕಣೋ.
ಮೋಸ್ಕಾರ ಅಂದಾಗಲ್ಲ, JP ಪಾಟೀಲ್ ತಮ್ಮ ಅಂದಾಗ. ಏನ್ JP ಹಾಗೆ ನೋಡ್ತಾ ಇದೀಯಾ? ನಿನ್ನಿಂದ ಅನುಭವಿಸಿರೋ ಅವಮಾನ ಒಂದ ಎರಡ? ಈ ಮನೇಲಿ ನಡೆಯೋ ಪ್ರತಿಯೊಂದು ಕೆಲಸದ ಹಿಂದೆ ಶ್ರಮ ಅಣ್ಣ ತಮ್ಮಂದ್ರದು. ಆದ್ರೆ ಹೆಸರು ಮಾತ್ರ ದ ಗ್ರೇಟ್ JP ಪಾಟೀಲ್. JP ಪಾಟೀಲ್ ಸೋಲೆ ಇಲ್ದೇ ಇರೋ ಲಾಯರ್. ಪ್ರತಿ ಕೇಸಲ್ಲೂ ನಾಯಿ ತರ ಅಲ್ದಾಡಿ ಇವನ್ ಹೇಳಿದ ಸಾಕ್ಷಿನ ಕಲೆಕ್ಟ್ ಮಾಡ್ಬೇಕು. ನಾವು ಕೈ ಕೆಸರು ಮಾಡ್ಕೊಂಡ್ರೆ ಇವನು ಆ ಸಾಕ್ಷಿಗಳನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಕೇಸ್ ಗೆದ್ದು ತಾನು ದೊಡ್ಡ ಹೆಸರು ಮಾಡೋದು. ವಾವ್, ಗ್ರೇಟ್. ಎಷ್ಟು ಈಸಿ ಅಲ್ವಾ? ದಿನ ಕಳೀತಿದ್ದಾಗೆ ದೀಪದ ಬುಡದಲ್ಲಿ ಕತ್ಲಿರತ್ತಲ್ಲ, ಹಾಗಾಗೋಗಿದ್ದೆ ನಾನು. ನನ್ನನ್ನ ನೀನ್ ಹಾಗೆ ಉಪಯೋಗಿಸ್ಕೊಂಡಿದ್ಯಾ? ಎಷ್ಟು ಜನಕ್ಕೆ ಜಗನ್ ಪಾಟೀಲ್ ಅನ್ನೋ ವ್ಯಕ್ತಿ ಇದ್ದಾನೆ ಅಂತ ಗೊತ್ತು ಹೇಳು? ಎಲ್ರ ಪಾಲ್ಗೂ ನಾನು ಗ್ರೇಟ್ JP ಪಾಟೀಲ್ ತಮ್ಮ. ನಾನು ಜೀವ ಇಲ್ಲದೆ ಇರೋ ವಸ್ತು ತರ ಇಷ್ಟು ವರ್ಷ ನಿನ್ನ ಹಂಗಲ್ಲೇ ಓಡಾಡಿದ್ದೀನಿ. ಇನ್ನು ಮೇಲಾಗಲ್ಲ. ಇಷ್ಟು ವರ್ಷ ಎಲ್ಲಾರು ಹಲ್ಲು ಕಚ್ಕೊಂಡು ತಡ್ಕೊಂಡಿದ್ದೆ. ನನಗೂ ಒಂದು ಕಾಲ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಈಗ ಆ ಕಾಲ ಕೂಡು ಬಂದಿದೆ. ಇನ್ಮೇಲೆ JP ಪಾಟೀಲ್ ಕತೆ ಕ್ಲೋಸ್ ಚಾಪ್ಟರ್. ಜಗನ್ ಪಾಟೀಲ್ ಸಾಮ್ರಾಜ್ಯ ಈಗ ಕಣ್ತೆರಿತಾ ಇದೆ. ಮನಸ್ಸಲ್ಲಿ ಇಷ್ಟು ವಿಷ ತುಂಬಿಕೊಂಡಿದ್ಯಾ ಅಂತ ನನಗೆ ಗೊತ್ತಿರಲಿಲ್ಲ ಜಗನ್. ಬಿಡಲ್ಲ ಜಗನ್, ನಿನ್ನನ್ನು ಮಾತ್ರ ಬಿಡಲ್ಲ. ಏನಾಗುತ್ತೋ ಇದು ನಮ್ಮ ಮನೆ. ಯಾರು ತಡೀತಾರೋ ನಾನು ನೋಡ್ತೀನಿ. ಧೈರ್ಯ ಇದ್ರೆ ಒಂದೇ ಹೆಜ್ಜೆ ಮುಂದೆ ಇಡೋ ನೋಡೋಣ. ನಿಲ್ಸಿ, ಸಾಕು ನಿಲ್ಸಿ. ನನ್ನ ಹೊಟ್ಟೆಲ್ ಹುಟ್ಟಿದ ಮಕ್ಕಳು ಹೀಗ್ ನಾಯಿ ತರ ಜಗಳ ಆಡ್ತಿದ್ದೀರಲ್ಲ, ಏನಾಗಿದೆ ನಿಮ್ಗೆ? ಯಾಕೆ ಹೀಗೆ ಆಡ್ತಿದ್ದೀರಾ? ಇದನ್ನೆಲ್ಲ ನೋಡೋದಕ್ಕ ನಾನು ಇನ್ನೂ ಬದುಕಿರೋದು. ಜಗನ್, ನೀನ್ ಮಾಡ್ತಿರೋದು ತಪ್ಪು. ಅಣ್ಣ ತಮ್ಮಂದಿರ ಸಂಬಂಧ ಹೀಗಿರಲ್ಲ. ಮತ್ತೆ ಇನ್ನೇಗಿರುತ್ತೆ? ಇವ್ನು ಹೇಳಿದಕ್ಕೆಲ್ಲ ತಲೆ ಹಚ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಡ್ಬೇಕಾ? ಜೊತೆಲಿ ಹುಟ್ಟಿದವ್ರಿಗೆ ಅನ್ಯಾಯ ಮಾಡ್ತಾ ಇದ್ರೆ ಒಂದೇ ಒಂದ್ಸಲ ತಪ್ಪು ಅಂತ ಹೇಳಿಲ್ವಲ್ಲಮ್ಮ ನೀನು? ಈಗೇನೋ ದೊಡ್ಡದಾಗಿ ಅಣ್ಣ ಅಂತ ಹೇಳಕ್ ಬಂದ್ಬಿಟ್ಟೆ. ಯಾಕಮ್ಮ ಇಷ್ಟು ದಿನ ನಿನ್ ಹಿರಿ ಮಗ ನಿನಗ್ ಮರ್ಯಾದೆ ಕೊಡ್ತೇನೆ ಮಾತಾಡಿಸ್ತಿದ್ನಲ್ಲ, ಮರ್ತೋದ್ಯಾ? ಹುಟ್ಟದಾಗಿಂದ ಇವನೇ ಗ್ರೇಟ್ ಅನ್ಕೊಂಡ್ ಬಂದಲ್ಲ, ಅದೇ ನಾನ್ ಮಾಡ್ಕೊಂಡು ಬಂದಿದ್ದು. ಆದ್ರೆ ಈಗ ಆ ತಪ್ಪನ್ನ ತಿದ್ಕೋತೀನಿ. ಏನ ಅಷ್ಟು ದೂರದಿಂದ ಫ್ಲೈಟ್ ಚಾರ್ಟ್ ಹಾಕೊಂಡು ನಿನ್ನ ಬಚಾವ್ ಮಾಡಕ್ ಬಂದೆ ಅಂತ ಅನ್ಕೊಂಡ. ಈ ಅವಕಾಶಕ್ಕೋಸ್ಕರನೇ ಕಾಯ್ತಾ ಇದ್ದೆ ಮಿಸ್ಟರ್ JP ಪಾಟೀಲ್.
ಗಾಯತ್ರಿ ದೇವಿಯಿಂದ ನಿನ್ನ ಗ್ರಾಚಾರ ಕೆಟ್ಟಿದೆ ಅಂತ ಗೊತ್ತಾಯ್ತು. ಅವತ್ತೇ ಡಿಸೈಡ್ ಮಾಡ್ಕೊಂಡೆ ನಿನಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ. ನೋಡಿ, ಜಾಸ್ತಿ ಹೊತ್ತು ಕಣ್ಣು ಕರ್ಕೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋ ಪೇಷನ್ಸ್ ನನಗಿಲ್ಲ. ಅಮ್ಮ, ನಾನು ನಿನ್ ದೊಡ್ಡ ಮಗ ಜೇಪೇಷ್ಟು ಕಟಕ ಅಲ್ಲ. ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಲ್ಲ. ನನ್ನ ನೆತ್ತಿರೋ ಋಣಕ್ಕೆ ಈ ಮನೇಲಿರೋದಕ್ಕೆ ನೀನು ಪರ್ಮಿಷನ್ ಕೊಡ್ತೀನಿ. 3 ಹೊತ್ತು ಬೇಯಿಸಾಕ್ತಿವಿ, ತಿನ್ಕೊಂಡು ಯಾವ್ದಾರ ಮೂಲೆಯಲ್ಲಿ ಬಿದ್ದಿರು. ಅಮ್ಮನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಿನ್ ನಾಲ್ಗೆ ಸೀಳ್ಬಿಡ್ತೀನಿ. ನನ್ನ ತಾಯಿನ ನಿನ್ನ ಮನೇಲಿ ಯಾಕೋ ಬಿಡ್ಲಿ, ಅವಳು ನನ್ ಜೊತೆ ಇರ್ತಾಳೆ. ಆ ಯೋಚನೆನ ಅಮ್ಮ ತೀರ್ಮಾನ ಮಾಡ್ತಾರೆ. ಅಮ್ಮ, ನೀನ್ ನನ್ ಜೊತೆ ಈ ಅರಮನೆಯಲ್ಲಿ ಇರ್ತೀಯೋ ಅಥವಾ ಅವನ ಜೊತೆ ಬೀದಿಲಿ ಇರ್ತೀಯೋ? ಯಾಕೆ ಬೃಂದ, ನನ್ ಮೇಲೆ ನಂಬಿಕೆ ಬರ್ತಾ ಇಲ್ವಾ? ಒಂದ್ ನಿಮಿಷ ಆಯ್ತು. ಮೋಸ ಮೋಸ ಇದು. ನನ್ನ ನಂಬಿಸಿ ಈ ಮನೆ ನಿಮ್ಮ ಹೆಸರು ಮಾಡ್ಕೊಂಡಿದ್ದೀರಾ ಚಿಕ್ಕತ್ತೆ? 20 ಲಕ್ಷ ದುಡ್ಡನ್ನ ಬಿಸಾಕಿದೀವಲ್ಲ, ಅಷ್ಟಕ್ಕೆ ಕೋಟ್ಯಾಂತರ ರೂಪಾಯಿ ಆಸ್ತಿ, ಮನೆ, ಫ್ಯಾಕ್ಟ್ರಿ, ಆಫೀಸ್ ಎಲ್ಲ ನಿಮ್ಮ ಹೆಸರು ಮಾಡ್ಕೊಂಡ್ಬಿಟ್ಟ. ಏನ್ ತಪ್ಪು ಅಲ್ಲ, ಏನ್ ತಪ್ಪು ಅಂತೀನಿ. ನಾವು ಇದೇ ಮನೆಯವರು, ನಮಗೂ ಈ ಮನೆ ಮೇಲೆ ಹಕ್ಕಿದೆ. ಇಷ್ಟು ವರ್ಷ ಮನೆಯವರೆಲ್ಲ ನನ್ನ ಗಂಡನ್ನ ದುಡಿಸ್ಕೊಂಡಿದ್ದೀರ. ಈಗೇನು ನಿಮ್ಮನ್ನ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಜಾಸ್ತಿ ಎಗರಾಡ್ದೆ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊ. ಹೋಗು. ನಾನೀಗ ಈ ಮನೆ ಯಜಮಾನಿ. ಒಂದೇ ಒಂದು ತೀರ್ ನನ್ನ ಮೇಲ್ ಬಿದ್ರು ನಿನ್ ಕತೆನೇ ಬೇರೆ ಆಗತ್ತೆ. ನೀವು ಮಾಡಿರೋ ಸ್ಕ್ಯಾಮ್ ಬಗ್ಗೆ ಎಲ್ಲರಿಗೂ ಹೇಳ್ತೀನಿ ನಾನು. ಏನಂತ ಹೇಳ್ತೀಯ? ಹೋಗಿ ಮಾವ ಈ ಮನೆ ನಂದಾಗ್ಬೇಕು ಅನ್ನೋ ಆಸೆಯಲ್ಲಿ ಎಲ್ಲರ ಹತ್ರನೂ ನಾನೇ ಸೈನ್ ಮಾಡಿಸ್ಕೊಂಡೆ, ಆದ್ರೆ ಇವ್ರಿಗೆ ನಂಗೆ ಮನೆ ಕೊಡ್ತಿಲ್ಲ ಅಂತನ. ನಿಮ್ಗೆ ನಮ್ ಜೊತೆ ಈ ಮನೇಲಿ ಜಾಗ ಉಂಟಿಲ್ಲ. ನೀನೇನಾದ್ರೂ ಹೋಗಿ ಅವ್ರಿಗೆ ವಿಷಯ ಹೇಳಿದ್ರೆ ಅವ್ರ ಜೊತೆ ಬೀದಿಲೂ ನಿಮ್ಗೆ ಜಾಗ ಇರಲ್ಲ. ನಾನೇ ಹೋಗಿ ವಿಷಯನ ಹೇಳ. ಏನ್ ಅನ್ಕೊಂಡಿದ್ಯಾ ಸಾಕ್ಷಿ? ನೀನ್ ಸೇರು ಅಂದ್ರೆ ನಾನ್ ಸವಾಸೆ, ನಾನ್ ನಿನ್ನ ಅತ್ತೆ ಕಣೆ. ಮೊದ್ಲು ಈ ಮನೆಯಿಂದ ಜಾಗ ಖಾಲಿ ಮಾಡು. Get out! ಅಜ್ಜಿ, ನಿಮ್ ಸ್ಥಿತಿ ನನ್ಗೆ ಅರ್ಥ ಆಗ್ತದೆ. ನೀವ್ ಕಷ್ಟಪಡೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಈ ಮನೆನ ಇಷ್ಟು ವರ್ಷ ಒಕ್ಕಂಟಾಗಿ ಇಟ್ಕೊಂಡಿರೋದಕ್ಕೆ ನೀವೇ ಮುಖ್ಯ ಕಾರಣ. ಇವತ್ತು ನೀವೇ ಜನ್ಮ ಕೊಟ್ಟಿರೋನು ಮನೆಯಿಂದ ಆಚೆ ಹಾಕ್ತೀನಿ ಅಂತಿದ್ದಾನೆ. ಹೇಳಾಚೆ
ಈ ಮನೆಗೂ ನಿಮ್ಗೂ ತುಂಬಾ ವರ್ಷದ ನಂಟಿದೆ. ನೀವೆಲ್ಲ ಇಟ್ಬಿಡಿ. ಇದೊಂದು ಸರಿಯಾದ ಉಪಾಯ ಹೇಳ್ತಿದ್ದಾಳೆ. ಭಾರ್ಗವಿ ಎಲ್ಲಲ್ಲಿ? ಯಾವ ಮಗನ್ನ ನಂಬಬೇಕು, ಯಾವ ಮಗನ್ನ ನಂಬಾರ್ದು ಅಂತ ಇನ್ನು ಮುಂದೆ ಆದ್ರೂ ಅರ್ಥ ಮಾಡ್ಕೊ. ಏನಂದೆ ನೀನು? ಅರಮನೆ ಬೀದಿ. ಏ ಜಗನ್, ನಿಮ್ಮಪ್ಪ ಈ ಮನೆ ಕಟ್ಟಕ್ಕಿನ್ನ ಮೊದ್ಲು ನಾವೆಲ್ಲರೂ ನಿಂತಿದ್ದು ಇದೇ ಬೀದಿಯಲ್ಲಿ ಕಣೋ. ಅಂದ್ರೆ ಇವನ ಜೊತೆ ಬೀದಿಲಿರ್ತೀನಿ ಅಂತ ಹೇಳ್ತಾ ಇದೀಯಾ? ಛೀ, ಮೈ ತುಂಬಾ ವಿಷ ತುಂಬಿಕೊಂಡಿರುವಾಗ ಮನುಷ್ಯರಾಡ ಮಾತು ನಿನಗೆಲ್ಲೋ ಅರ್ಥ ಆಗ್ಬೇಕು. ಕಲ್ಲು ಇಟ್ಟು ಹೊರಳಿಂದ ಇದು ಮನೆ ಅನ್ನಿಸ್ಕೊಂಡಿಲ್ಲ ಕಣೋ. ನಮ್ಮ ನಂತರ ಹುಟ್ಟಿದ ಮಕ್ಕಳು, ಬಂಧು ಸೊಸೆಯಂದ್ರು, ಮೊಮ್ಮಕ್ಕಳು, ಮನೆ ತುಂಬಾ ನಗು, ನೆಮ್ಮದಿ, ಇದೆಲ್ಲದ್ರಿಂದ ಕಣೋ ಇದು ಮನೆ ಅಂತ ಅನ್ನಿಸ್ಕೊಂಡಿದ್ದು. ಛೀ, ನಿನ್ನ ಆಸ್ತಿ ಯಾವನ್ಗೋ ಬೇಕು? ನನಗೆ ನನ್ನ ದೊಡ್ಡ ಮಗನೇ ಕಣೋ ದೊಡ್ಡ ಆಸ್ತಿ. ಇವರೆಲ್ಲರೂ ನಿಮ್ಮ ಮೇಲಿಟ್ಟಿದ್ದ ನಂಬಿಕೆಗೆ ದ್ರೋಹ ಬಗೆದು ಬಿಟ್ರಲ್ಲ. ಏಯ್, ಏನ್ರೋ ನೋಡ್ತಾ ಇದ್ದೀರಾ? ಮಿಸ್ಟರ್ ಜಗನ್ ಪಾಟೀಲ್, ಹೋಗೋ ಮುಂಚೆ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ನನ್ನ ಕುಟುಂಬದ ಜೊತೆ ಮತ್ತೆ ಈ ಮನೆಗೆ ಕಾಲಿಟ್ಟೆ ಇರ್ತೇನೆ. ಇದು ನಾನು ನನ್ನ